ನಮ್ಮಲ್ಲಿ ಜನರಲ್ ಬೋಗಿಗಳಲ್ಲಿ ಸಾಕಷ್ಟು ಜನ ಇದಾಗ್ತಾ ಇದೆ. ನಮ್ಮಲ್ಲಿ ಇವಾಗ 3 ಏನೋ ಮೆಮೊ ಟ್ರೈನ್ಗಳು ಓಡ್ತಾ ಇದೆ. ಐ ಥಿಂಕ್ 3 ಟ್ರೈನ್ ನಡೀತಾ ಇದೆ. ಇನ್ನೂ ಒಂದು 3 ಕೊಡ್ತಾ ಇದ್ದೀವಿ ನಾವು. ಮತ್ತೆ ಇನ್ನೊಂದು ಸಂತೋಷ ಸುದ್ದಿ, 110 ಕಿಲೋಮೀಟರ್ ಇತ್ತು ನಮ್ದು 1 ಗಂಟೆಗೆ ಸ್ಪೀಡು. ಅದನ್ನ 135 130ಕ್ಕೆ ಇನ್ಕ್ರೀಸ್ ಮಾಡಿದ್ದೀವಿ. ರೈಲ್ವೆ ಇಲಾಖೆಗೆ ನೀವೆಲ್ಲ ಜೋರಾಗಿ ಒಂದ್ಸರಿ ಚಪ್ಪಾಳೆ ತಟ್ಟದು ತಪ್ಪೇನಲ್ಲ. ಎಂತ ಒಳ್ಳೆ ಕಾರ್ಯಕ್ರಮ ಅಂದ್ರೆ 110ರಿಂದ 130 ಕಿಲೋಮೀಟರ್ 1 ಗಂಟೆಯಲ್ಲಿ ಮೈಸೂರಿಗೆ ಹೋಗ್ತೀರಿ. ಈಗಾಗಲೇ ಕೆಲವು ಮಾಡಿದ್ದೀವಿ. ಟ್ರಯಲ್ ಬೇಸಿಸ್ ಶುರು ಆಗ್ತಾ ಇದೆ. ಅದಲ್ದಿರ ನಾವು ರೇಕನ್ನ ಜಾಸ್ತಿ ಮಾಡಿ ಮೆಮೊ ಟ್ರೈನ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಈ ಕೆಲಸ ಶುರು ಆಗೋದ್ರಿಂದ ಅಶೋಕಪುರಂ ಸ್ಟೇಷನ್ ಅನ್ನ ತುಂಬಾ ಜಾಸ್ತಿ ಉಪಯೋಗಿಸ್ಕೊಳ್ತೀವಿ. ಅಪ್ಪ ದರ್ಪಣ ಬಿಟ್ಬಿಟ್ಟವ್ರೆ ಕಣ, ನಾನೇನಾರು ಮಾಡ್ಬೇಕು? ಒಂದು ನಿಮಿಷ ತಾಳಿ. ರೈಲ್ವೆ ಇಲಾಖೆಯವರು ಆ ಥರ ಏನು ಹೇಳಿಲ್ಲ. ಪ್ರತಾಪ್ ಸಿಂಹ ಸಾಹೇಬರು ಲೋಕಸಭಾ ಸದಸ್ಯರಾಗಿದ್ದಾಗ ಸರ್ವೆ ಮಾಡಿ ಫಸ್ಟ್ ಟೈಮ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ರೀಸರ್ವೆಗೆ ಹಾಕ್ಸಿದ್ರು. ರೀಸರ್ವೆನಲ್ಲಿ ಬಂದಾದ್ಮೇಲೆ ರಾಜ್ಯ ಸರ್ಕಾರ ಕೂಡ ನಮ್ಮ ಸರ್ಕಾರ ಇದ್ದಾಗ ಪತ್ರ ಬರೆದ್ರು, ನಾವು ಅಕ್ವಿಜೇಷನ್ ಮಾಡ್ಕೊಡ್ತೀವಿ ಅಂತ. ಕರೆಕ್ಟ್. ಅದಾದ್ಮೇಲೆ ಈ ಸರ್ಕಾರ ಬಂದ್ಮೇಲೆ ಯಾವಾಗ ನಾವು ತಲೆ ತಿನ್ನಕ್ ಜಾಸ್ತಿ ಮಾಡಿದೆ, ಅವಾಗ ಏನ್ ಮಾಡಿದ್ರು, ನಮ್ಮ ಹತ್ರ ಫಂಡ್ ಇಲ್ಲ, ಅದನ್ನ ನಾವು ಇವಾಗ ಮಾಡಕ್ ಬರೋದಿಲ್ಲ ಪ್ರಾಜೆಕ್ಟ್ ಅಂದ್ರು. ಅದೇ ರೀತಿ ಚಾಮರಾಜನಗರದ್ದು ಕೂಡ. ಎಸ್, ಐ ಆಮ್ ಪ್ರಿಪೇರ್. ತಂದೆ ಏನು ಆಗೋದಿಲ್ಲ ಗುರು, ಏನು ಆಗೋದಿಲ್ಲ. ಅವ್ರಿಗೆ ಸಂದೇಶ ಹೋಗ್ತದೆ, ನೀವು ಏನೇನ್ ಮಾಡಿದಿರೋ ನಿಮ್ದು ನಿಷ್ಕ್ರಿಯ ಸರ್ಕಾರ, ಭ್ರಷ್ಟಾಚಾರದ ಕೂಪಮಂಡೂಕ, ಸ್ವಜನ ಪಕ್ಷಪಾತ ಮಾಡಿ ಜನರನ್ನೆಲ್ಲ ಸುಳ್ಳು ಹೇಳಿ ಮಾಡಿದ್ರಿ. ಎಲ್ಲ ಒಂದ್ ಕಡೆ ಒಂದು ಸಮಾಜವನ್ನ ಮುಂದಿಟ್ಕೊಂಡು ಆ ಸಮಾಜಕ್ಕೂ ಕೂಡ ಚಳ್ಳೆ ತಿನ್ನಿಸಿದ್ರಿ. ಕಿವಿಗೆ ಹೂವು ಇಡೋದ್ ಬಿಡ್ಲು ತಲೆಗೂ ಇಟ್ರಿ, ಕಿವಿಗೂ ಇಟ್ರಿ, ಎಲ್ಲಕ್ಕೂ ಇಟ್ಟಿದ್ದೀರಿ. ಆದ್ರಿಂದ ನೀವು ಸಾಕು, ನಿಮ್ದು ಅರ್ಹತೆ ಆಗೋಗಿದೆ, ದಯವಿಟ್ಟು ನಿಮ್ಮ ಮನೆಗೆ ಹೋಗಿ ಅಂತ ಅನ್ನೋದನ್ನ ನಾವ್ಯಾರು ಕೇಳಿಸ್ತಾ ಇಲ್ಲ. ಕಾಂಗ್ರೆಸ್ ಅವರು ಓಟ್ ಹಾಕವ್ರೆ, ಎಲ್ಲರೂ ಓಟ್ ಹಾಕವ್ರೆ. 2 ಕಡೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ NDA ಅಭ್ಯರ್ಥಿ ಬಾಗಲಕೋಟೆಯಲ್ಲೂ ಗೆಲ್ತಾರೆ, ನಿಮ್ಮ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ. ನಾವಿಬ್ರು ಕೂಡ ಹೋಗಿದ್ದು. ಒಂದು ಸಂತೋಷ ನನಗೆ, ಅಲ್ಪಸಂಖ್ಯಾತರ ತೀರ್ಮಾನ ಅದೇ ರೀತಿ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಎಲೆಕ್ಷನ್ಗೆ ಬರ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ವರ್ಷ ಯಾಮಾರಿಸಿದ್ರು ಅವ್ರನ್ನ. ಇನ್ಮೇಲೆ ಅವರು ಕೂಡ ಯಾಮಾರೋದಿಲ್ಲ ಅನ್ನುವ ಸಂದೇಶವನ್ನು ಕೊಡಬೇಕು ಅನ್ನೋದಾದ್ರೆ ಈ ಚುನಾವಣೆಯಲ್ಲಿ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನೋ ಅಚಲವಾದ ನಂಬಿಕೆ ನಂದಾಗಿದೆ. ಥ್ಯಾಂಕ್ ಯು.